ಬೋಂಡ ಅಂದರೆ ಸಾಮಾನ್ಯಕ್ಕೆ ಎಲ್ರಿಗೂ ಇಷ್ಟ. ಬಿಸಿ ಬಿಸಿ ಇರಬೇಕು, ಆದರೆ ಎಣ್ಣೆ ಕುಡಿಬಾರ್ದು ಜಾಸ್ತಿ. ಬೋಂಡ ತಿಂದಾಗ ಹೇಳ್ತೀವಿ ಇವು ಕೈಯೆಲ್ಲ ಎಣ್ಣೆ ಅಂತ. ನಾನು ಈ ದಿನ ನೋಡಿ ಹೀರೆಕಾಯಿ ಬೋಂಡ ಮಾಡಿದ್ದೀನಿ. ಅಕ್ಕಿ ಹಿಟ್ಟನ್ನೇ ಜಾಸ್ತಿ ಹಾಕಿ, ಸ್ವಲ್ಪನೂ ಎಣ್ಣೆ ಕುಡಿಯೋಲ್ಲ, ಗರಮ್ ಆಗಿರುತ್ತೆ. ಬನ್ನಿ ಈಗ ಹೀರೆಕಾಯಿ ಬೋಂಡದ ರೆಸಿಪಿ ತೋರಿಸ್ತೀನಿ. ಬೋಂಡ ಮಾಡೋಣ. ಇಲ್ಲಿ ನಾನು ಒಂದು ಹೀರೆಕಾಯಿ ತಗೊಂಡಿದ್ದೀನಿ, ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತೀನಿ. ಹೀರೆಕಾಯಿ ಬೋಂಡ ಅಂದರೆ ಎಣ್ಣೆ ಕುಡಿಯೋದೇ ಜಾಸ್ತಿ. ನೋಡಿ, ಅಕ್ಕಿ ಹಿಟ್ಟು ಹಾಕಿದಾಗ ತುಂಬ ಎಣ್ಣೆ ಕುಡಿಯೋಲ್ಲ. ಕಡಲೆ ಹಿಟ್ಟು 1 ಸ್ಪೂನ್ ಹಾಕ್ತೀನಿ. ಬೋಂಡಕ್ಕೆ ಓಮ ಮತ್ತು ಜೀರಿಗೆ ಹಾಕಿದರೆ ತುಂಬ ಪರಿಮಳ ಇರುತ್ತೆ, ರುಚಿ ಇರುತ್ತೆ. ನಾನಿಲ್ಲಿ 1/4 ಸ್ಪೂನಷ್ಟು ಓಮ ಹಾಕ್ತೀನಿ, ಹಾಗೆ 1/4 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಬೋಂಡ ಸ್ವಲ್ಪ ಖಾರ ಇರಬೇಕು. ನಾನಿಲ್ಲಿ 1/4 ಸ್ಪೂನಷ್ಟು ಕಚ್ಚ ಖಾರ ಪುಡಿ ಹಾಕ್ತೀನಿ, ಹಾಗೆ ರುಚಿಗಾಗೋಷ್ಟು ಉಪ್ಪು ಹಾಕ್ತೀನಿ. ಪರಿಮಳಕ್ಕೆ ಹಿಂಗೆ ಹಾಕ್ತೀನಿ. ಬೋಂಡಕ್ಕೆ ನಾನು 2 ಸ್ಪೂನಷ್ಟು ಎಣ್ಣೆ ಕಾಯಿಸಿ ಹಾಕ್ತೀನಿ. ಎಣ್ಣೆ ಕಾಯಿಸಿ ಹಾಕಿದರೆ ಬೋಂಡ ಸ್ವಲ್ಪ ಗರಂ ಬರುತ್ತೆ. 1 ಸ್ಪೂನಷ್ಟು ನಾನು ಗಟ್ಟಿ ಸಿಹಿ ಮೊಸರು ಹಾಕ್ತೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಊಡೋಣ. ನೀರು ಹಾಕೋಕ್ಕಿಂತ ಮೊದಲು ಚೆನ್ನಾಗಿ ಕೈಯಲ್ಲಿ ಕಲಿಸ್ಬೇಕು, ಆವಾಗ ಎಣ್ಣೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಈಗ ನೋಡಿ, ಸ್ವಲ್ಪನೇ ನೀರು ಹಾಕಬೇಕು. ಒಂದೇ ಸರಿ ನೀರು ಹಾಕಿಬಿಟ್ರೆ ತುಂಬ ನೀರಾಗುತ್ತೆ. ಇದು ಕೋಟಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ದಪ್ಪ ಇರಬೇಕು. ಕಡಲೆ ಹಿಟ್ಟು ಗಂಟಿಲ್ಲದ ಥರ ಫಸ್ಟು ಕಲಿಸ್ಕೊಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಈಗ ಸ್ವಲ್ಪ ನೀರು ಹಾಕೋಣ, ಮತ್ತೆ ಕಲಸೋಣ. ನೋಡಿ, ಈ ಹದದಲ್ಲಿ ಇರಬೇಕು ಬೋಂಡದ ಹಿಟ್ಟು. ಈಗ ಹೀರೆಕಾಯಿ ಹೋಳುಗಳನ್ನು ಮಿಕ್ಸ್ ಮಾಡಿದಾಗ ಆ ಕೋಟಿಂಗು ಚೆನ್ನಾಗಿ ಹಿಡಿಬೇಕು. ಈಗ ಒಂದು ಪ್ಲೇಟ್ ಮುಚ್ಚಿಡೋಣ. ಅರ್ಧ ಗಂಟೆ ಬಿಟ್ಟು ಬೋಂಡ ಮಾಡೋಣ. ಹೀರೆಕಾಯಿನ ಕಂಪ್ಲೀಟಾಗಿ ಸಿಪ್ಪೆ ತೆಗಿಬೇಕು. ಈಗ ನೋಡಿ, ಈ ಥರ ಗಾಲಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತೀರಾ ದಪ್ಪನೂ ಇರಬಾರ್ದು, ತೀರಾ ತೆಳು ಇರಬಾರ್ದು. ಈ ಹದದಲ್ಲಿ ಹೆಚ್ಚಿಟ್ಕೊಬೇಕು. ಈಗ ಹೋಳು ರೆಡಿ ಇದೆ. ಬೋಂಡ ಮಾಡೋಕ್ಕೆ ಎಣ್ಣೆ ರೆಡಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆಲೇ ಬೋಂಡ ಕರೆದ್ರೆ ತುಂಬ ಟೇಸ್ಟು. ಹಿಟ್ಟು ರೆಡಿ ಇದೆ ನೋಡಿ, ಇಷ್ಟು ದಪ್ಪ ಇರಬೇಕು. ಈಗ ಹೀರೆಕಾಯಿ ಹೋಳುಗಳನ್ನ ಒಂದೊಂದನ್ನೇ ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಬಿಡೋಣ. ನೋಡಿ, ಕೋಟಿಂಗ್ ಹೀಗಿರಬೇಕು, ಇಷ್ಟು ದಪ್ಪ. ಆವಾಗ ಎಣ್ಣೆಗೆ ಹಾಕಿದಾಗ ಬೋಂಡ ಚೆನ್ನಾಗಿ ಹಿಟ್ಟನ್ನು ಹಿಡ್ಕೊಂಬಿಡುತ್ತೆ. ಬಾಣಲೆಗೆ ಬೋಂಡ ಬಿಟ್ಟ ಮೇಲೆ ಸ್ವಲ್ಪ ಹೊತ್ತು ಮೊಗ್ಚಕ್ಕೆ ಹೋಗಬಾರ್ದು, ಅದಾಗೆ ಸ್ವಲ್ಪ ಬೆಂದು ಮೇಲೆ ಬರುತ್ತೆ. ಎಣ್ಣೆಗೆ ಈ ಬೋಂಡ ಬಿಟ್ಟ ಮೇಲೆ ಸ್ವಲ್ಪ ಹೊತ್ತು ಮೊಗ್ಚಕ್ಕೆ ಹೋಗಬಾರ್ದು, ಅದಾಗೆ ಎಣ್ಣೆಯಿಂದ ಮೇಲೆ ಬರುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಮೊಗ್ಚಕ್ಕೆ ಬಂತು. ಹೀಗೆ ಕೋಟಿಂಗ್ ಇರಬೇಕು, ಆವಾಗ ಬೋಂಡ ತುಂಬ ಗರಂ ಬರುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಕರೆದು ನೋಡಿ, ಆವಾಗ ಬೋಂಡ ತಿಂದಾಗ ಒಂದು ಸ್ಪೆಷಲ್ ರುಚಿ ಇರುತ್ತೆ. ನಂತರ ಕರೆದು ಎಣ್ಣೆ ಸಹಿತ 2-3 ಸರಿ ಕರಿಬೋದು ಅಥವಾ ಅಡುಗೆಗೆ ಉಪಯೋಗಿಸ್ಬೋದು. ಈಗ ಬೋಂಡ ಬೆಂದಾಯಿತು, ತೆಗಿಯೋಣ. ರುಚಿ ರುಚಿಯಾದ ಹೀರೆಕಾಯಿ ಬೋಂಡ ರೆಡಿಯಾಗಿದೆ. ನೋಡಿ, ಎಷ್ಟೊಂದು ಕ್ರಿಸ್ಪಿ ಇದೆ. ಮುಟ್ಟಿದರೆ ಕೈಗೆ ಸ್ವಲ್ಪನೂ ಎಣ್ಣೆನೇ ಅಂಟೋಲ್ಲ. ಇದೇ ಹದದಲ್ಲಿ ಹೀರೆಕಾಯಿ ಬೋಂಡನ ಮಾಡಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಬೇಕು. ನೋಡಿದ್ರಲ್ಲ ಹೀರೆಕಾಯಿ ಬೋಂಡ ಮಾಡೋ ರೆಸಿಪಿ ಹೇಗೆ ಅಂತ. ನೀವು ಸಹ ಹೀಗೆ ಮಾಡಿ ರುಚಿನ ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.